ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಯುವರತ್ನ ಸಿನಿಮಾದಿಂದ ಪೋಸ್ಟರ್ ಬಂದಿದೆ. ಓಕೆ, ಸೊ ಇವಾಗ ನಾವು ಡೈರೆಕ್ಟಾಗಿ ಪೋಸ್ಟರ್ ಹೋಗೋಣ. ಓಪನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಏನು ಮಾಡ್ಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿಬಿಡಿ. ನೋಡೋಣ ಎಷ್ಟು ಜನ ಲೈಕ್ಸ್ ಮಾಡಿದ್ದೀರಾ ಅಂತ. ಓಕೆ, ಪೋಸ್ಟರಲ್ಲಿ ಗೊತ್ತಿರೋದೆ ಯುವರತ್ನ ದ ಪವರ್ ಆಫ್ ಯೂತ್, ವಿಜಯ್ ಕಿರ್ಗಂದೂರ್, ಸಂತೋಷ್ ಆನಂದರಾವ್. ಬರೆದಿಟ್ಕೊಳ್ಳಿ, ಇಲ್ಲೇ ಬರೆದಿಟ್ಕೊಳ್ಳಿ ಸಿನಿಮಾ ಹಿಟ್ಟಾಯಿತು ಅಂತ. ಸಂತೋಷ್ ಆನಂದರಾಮ್ ಅಂತಂದರೆ ಇನ್ನು ಸುಲಭದ ಮಾತಾ? ಯಾವ ಥರ ಸಿನಿಮಾ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತು. ನಾನು ಇಷ್ಟರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಸೊ ನಿಮಗೆ ಒಂದು ಐಡಿಯಾ ಇರುತ್ತೆ, ಯಾಕೆ ಅಂತಂದರೆ ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಇನ್ನೂ ಎಳೆಯುತ್ತೆ ವಿಡಿಯೋ. ಓಕೆ, ಸೊ ಸಿನಿಮಾ ಹಿಟ್ಟಾಗುತ್ತೆ, ಬರೆದಿಟ್ಕೊಂಡ್ರ. ಸೊ ನೆಕ್ಸ್ಟು ನಾನು ಪುನೀತ್ ರಾಜ್ಕುಮಾರ್ ಅವರ ಲುಕ್ಕಿಗೆ ಬರ್ತೀನಿ. ಫಸ್ಟು ಆ ಔಟ್ಫಿಟ್ ನೋಡಿ, ಆ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಈ ಡ್ರೆಸ್ಸಿಂಗ್ ಸೆನ್ಸು ತುಂಬ ಡೀಸೆಂಟಾಗಿರುತ್ತೆ. ಆ ಕಟ್ಟಿಂಗ್ ನೋಡಿ, ಓಕೆ, ಯಾವುದೇ ರೀತಿ ಸ್ಟೈಲ್ ಇರಲ್ಲ. ಓಕೆ, ನೋಡಿ, ಅಬ್ಸರ್ವ್ ಮಾಡಿ, ಕಟಿಂಗ್ ನೋಡಿ. ನಾನು ಪ್ರತಿ ಸಿನಿಮಾದಲ್ಲೂ ಕೂಡ ನೋಡ್ತಾ ಇದ್ದೀನಿ ಇವ್ರನ್ನ. ಅವಾಗಿಂದ ನಾನು ಜಮಾನ್ದಿಂದ ನೋಡ್ತಾ ಬರ್ತಾಯಿದ್ದೀನಿ. ಯಾವುದೇ ಥರ ಇವರು ಸ್ಟೈಲ್ ಮಾಡಲ್ಲ. ಆ ಸಿಂಪ್ಲಿಸಿಟಿಗೆ ಬೆಲೆ ಕೊಡಬೇಕು. ಅಫ್ಕೋರ್ಸ್ ಇವ್ರ ಥರ ಸಿಂಪ್ಲಿಸಿಟಿ ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅದು ಸೂಟ್ ಆಗಲ್ಲ. ಓಕೆ, ಇದು ಪುನೀತ್ ರಾಜ್ಕುಮಾರ್ ಅವರು ಮಾತ್ರ ಸೂಟ್ ಆಗಿದೆ. ಯಾಕೆಂತಂದ್ರೆ ಅವರು ಬರ್ತೆ ಅವರು ಸಿಂಪ್ಲಿಸಿಟಿನ ಒಳಗಡೆ ಹಾಕೊಂಡು ಬಂದಿದ್ದಾರೆ. ಓಕೆ, ಸೊ ಇಂಟ್ರೆಸ್ಟಿಂಗ್ ಆಗಿದೆ ಲುಕ್ ಅಂತೂ. ನಾನು ಅವಾಗಲೇ ಹೇಳಿದ್ನಲ್ಲ, ಔಟ್ಫಿಟ್ಗೆ ಕಾಸು ಕೊಡಬೇಕು. ಸೊ ತುಂಬ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇದೆ. ಆಮೇಲೆ ಲುಕ್ಕು ಓಕೆ, ಕೆಲವೊಂದೊಂದು ಫೋಟೋಗಳಲ್ಲಿ, ಈ ಸಿನಿಮಾ ಫೋಟೋಗಳಲ್ಲಿ ಕೆಲವೊಂದರಲ್ಲಿ ಬಿಯರ್ಡ್ ಲುಕ್ ಇದೆ, ಇದರಲ್ಲಿ ನೋಡಿದ್ರೆ ಫುಲ್ ಶೇವ್ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಿನಿಮಾದಲ್ಲಿ, ಏನೋ ಸಮಥಿಂಗ್ ಇಸ್ ದೇರ್ ಅಲ್ವಾ. ಓಕೆ, ಸೊ ಇನ್ನು ಗಾಗಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ಸೊ ಮೇ ಬಿ ಎಲ್ಲೋ ಸ್ಟೆಪ್ ಆಗ್ತಾರದೆ. ಇದು ಡ್ಯಾನ್ಸಿಂಗಲ್ಲಿ ನಂಬರ್ 1 ಬಿಡಿ, ಯಾರು ಏನೇ ಹೇಳಲಿ, ಡ್ಯಾನ್ಸಿಂಗಲ್ಲಂತೂ ನಂಬರ್ 1. ಮೇ ಬಿ ಇದು ಡ್ಯಾನ್ಸ್ ಶೂಟಲ್ಲಿ ಏನೋ ಫೋಟೋ ತೆಗ್ದಿರೋದು ಅಂತ ಅನಿಸುತ್ತೆ. ಒಳ್ಳೆ ಸ್ಟೆಪ್ ಆಗ್ತಾಯಿದ್ದಾರೆ. ಅದು ಜವಳ ಕೈ ಹಾಕ್ಬಿಟ್ಟು ಸ್ಟೆಪ್ ಆಗ್ತಾಯಿದ್ದಾರೆ ಅಂತಂದರೆ ಪವರ್ ಎಲ್ಲ ಕಾಲ ಮೇಲೆ ನಿಂತಿದೆ ಅಂತ. ಪವರ್ ಆಫ್ ಯೂತ್. ಓಕೆ ಓಕೆ, ಸಿನಿಮಾ ನೋಡಬೇಕು, ಕಾದು ಯಾವ ಥರ ಬರುತ್ತೆ ಅಂತ. ಒಟ್ಟಿನಲ್ಲಿ ನಾನು ಭರವಸೆ ಕೊಟ್ಟಿದ್ದೀನಲ್ಲ, ಸಂತೋಷ್ ಆನಂದರಾಮ್ ಮತ್ತು ವಿಜಯ್ ಕಿರ್ಗಂದೂರು ದುಡ್ಡು ಹಾಕಿದ್ದಾರೆ ಅಂದಮೇಲೆ, ಪುನೀತ್ ರಾಜ್ಕುಮಾರ್ ಇದ್ದಾರೆ ಅಂತಂದಮೇಲೆ ಸಿನಿಮಾ ಪಕ್ಕ ಹಿಟ್ಟಾಗುತ್ತೆ. ಅದನ್ನು ಬರೆದಿಟ್ಕೊಳ್ಳಿ. ಆಮೇಲೆ ಡೈಲಾಗ್ ಬೇರೆ ಇದೆ, ಅದೊಂದು ಹೇಳೋದು ಮರ್ತೆ. ಯಾರಿಗೂ ಇವನು ರಿವ್ಯೂ ಮಾಡೋವನೇ ಡೈಲಾಗ್ ಹೇಳಿಲ್ಲ ಅಂತ. ಅದು ಹೇಳೋರು ಇರ್ತಾರೆ ಕೆಲವ್ರು ಗುರು, ಅದಕ್ಕೋಸ್ಕರ ಡೈಲಾಗ್ ನಾನು ಹೇಳೋದಕ್ಕೆ ಹೋಗಲ್ಲ. ಯಾಕೆಂತಂದರೆ ಅದು ಪವರ್ ಸ್ಟಾರ್ ಅವರ ಬಾಯಲ್ಲೇ ಕೇಳಿದ್ರೇ ಚೆಂದ. ಓಕೆ, ಸೊ ನಾನು ಅದನ್ನು ಡೈಲಾಗ್ ಕೇಳೋಕೆ ಹೋಗಲ್ಲ. ಸೊ ನೀವೇ ಡೈಲಾಗ್ ಕೇಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲೇ ಯಾವ ಥರ ಫೀಲ್ ಕೊಡುತ್ತೆ ಅಂತ. ಅದು ನಿಮ್ಗೊಂಥರ ಡಿಫ್ರೆಂಟ್ ಆದಂಥ ಒಂದು ಫೀಲ್ ಕೊಡುತ್ತೆ. ಓಕೆ, ಸೊ ಡೈಲಾಗ್ ನಾನು ಪುನೀತ್ ರಾಜ್ಕುಮಾರ್ ಅವ್ರ ಬಾಯಲ್ಲೇ ಕೇಳಬೇಕು ಅಂತ ಆಸೆ ನನಗೆ. ಸುಮ್ಮನೆ ನಾನು ನೋಡೋದು ಅದನ್ನು ಡೈಲಾಗ್ ಹಾಳು ಮಾಡೋದು ಬೇಡ. ಓಕೆ, ಇದಿಷ್ಟು ಈ ಒಂದು ಫೋಟೋ ರಿವ್ಯೂ. ತುಂಬ ಚೆನ್ನಾಗಿದೆ ಯುವರತ್ನ ಫೋಟೋ. ಆದಷ್ಟು ಬೇಗ ಸಿನಿಮಾ ಬರಲಿ, ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಸಾಂಗ್ಸು ವೀಡಿಯೋ ಸಾಂಗ್ಸ್ ಎಲ್ಲ ಬರಲಿ. ಅವ್ರು ಡ್ಯಾನ್ಸ್ ನೋಡಬೇಕು ಗುರು, ನಾನು ಫಸ್ಟು ಅವ್ರು ಡ್ಯಾನ್ಸ್ ನೋಡಬೇಕು, ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಲ್ವಾ. ಸೊ ಯಾರೆಲ್ಲ ಈ ಒಂದು ಸಿನಿಮಾಗೋಸ್ಕರ ಕಾಯ್ತಿದ್ದಾರೆ, ಡಿಸ್ಕ್ರಿಪ್ಷನ್ ಅಲ್ಲ ಗುರು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಜೊತೆ ವೀಡಿಯೋ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ಒಂದೇ ಮಾತರಂ.